ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈಗ ಪವಿತ್ರ ಕ್ಷೇತ್ರವಾದ ಹೊಸರಿತ್ತಿ ಕ್ಷೇತ್ರದ ಬಗ್ಗೆ ತಿಳಿಯೋಣ. ಹೊಸರಿತ್ತಿಯು ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನಲ್ಲಿದೆ. ಈ ಕ್ಷೇತ್ರವು ಹಾವೇರಿಯಿಂದ 20 ಕಿಲೋಮೀಟರ್ ಹಾಗೂ ಸವಣೂರು ಕ್ಷೇತ್ರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಕ್ಷೇತ್ರವು ವರದಾ ನದಿಯ ತೀರದಲ್ಲಿದೆ. ಈ ಕ್ಷೇತ್ರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿಯು ಸಹ ಹರಿದಿದೆ. ಈ ಕ್ಷೇತ್ರವು ತುಂಬ ಪ್ರಶಾಂತವಾದ ಭಕ್ತಿಭರಿತವಾದ ಕ್ಷೇತ್ರವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬರುವ ಶ್ರೀ ಧೀರೇಂದ್ರ ತೀರ್ಥರು ಹಾಗೂ ಶ್ರೀ ಸುಶೀಲೇಂದ್ರ ತೀರ್ಥರ ಮೂಲ ವೃಂದಾವನ ಈ ಕ್ಷೇತ್ರದಲ್ಲಿ ಇದೆ. ಈ ಕ್ಷೇತ್ರದಲ್ಲಿ ಮೊದಲಿಗೆ ಶ್ರೀ ಧೀರೇಂದ್ರ ತೀರ್ಥರ ವೃಂದಾವನ, ಅವರ ಪಕ್ಕದಲ್ಲಿ ಮಧ್ಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ವೃಂದಾವನ ಹಾಗೂ ಇವರ ಪಕ್ಕದಲ್ಲಿ ಶ್ರೀ ಸುಶೀಲೇಂದ್ರ ತೀರ್ಥರ ವೃಂದಾವನ ಇದೆ. ಈಗ ಶ್ರೀ ಧೀರೇಂದ್ರ ತೀರ್ಥರ ಬಗ್ಗೆ ತಿಳಿಯೋಣ. ಧೀರೇಂದ್ರ ತೀರ್ಥರು ರಿತ್ತಿರಾಯರೆಂದೇ ಪ್ರಸಿದ್ಧರಾದವರು. ಇವರ ಆರಾಧನೆಯು ಫಾಲ್ಗುಣ ಶುದ್ಧ ತ್ರಯೋದಶಿ ಎಂದು ಬರುತ್ತದೆ. ಇವರ ಸನ್ಯಾಸಾಶ್ರಮದ ಅವಧಿಯು 1775ರಿಂದ 1785. ಇವರ ಪೂರ್ವಾಶ್ರಮದ ಹೆಸರು ಜಯರಾಮಾಚಾರ್ಯ. ಇವರು ಕುಂಭಕೋಣದಲ್ಲಿರುವ ಶ್ರೀ ವಿಜೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ನಿಂತು ತಾವೇ ಸ್ವಯಂ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಶ್ರೀ ಧೀರೇಂದ್ರ ತೀರ್ಥರ ಪೂರ್ವಾಶ್ರಮದ ತಂದೆ ಶ್ರೀ ವಾದೀಂದ್ರ ತೀರ್ಥರು. ಶ್ರೀ ಧೀರೇಂದ್ರ ತೀರ್ಥರ ವಿದ್ಯಾಶಿಷ್ಯರು ಶ್ರೀ ಭುವನೇಂದ್ರ ತೀರ್ಥರು. ಶ್ರೀ ವರದೇಂದ್ರ ತೀರ್ಥರು ಶ್ರೀ ಧೀರೇಂದ್ರ ತೀರ್ಥರ ಗುರುಗಳು. ಶ್ರೀ ಧೀರೇಂದ್ರ ತೀರ್ಥರು ಮಹಾನ್ ಪಂಡಿತರಾಗಿದ್ದರು. ಇವರಿಗೆ ಪ್ರಾರಂಭದಲ್ಲಿ ಸನ್ಯಾಸಿಯಾಗಲು ಆಸಕ್ತಿ ಇರಲಿಲ್ಲ. ಇವರ ಮುಖ್ಯ ಉದ್ದೇಶವು ದೇಶಾದ್ಯಂತ ಧರ್ಮ ಪ್ರಚಾರ, ಪಾಠ ಪ್ರವಚನ ಮಾಡುವುದಾಗಿತ್ತು. ಆದ್ದರಿಂದ ಅವರು ದೇಶಾದ್ಯಂತ ಸಂಚಾರವನ್ನು ಮಾಡುತ್ತಿದ್ದರು. ಆದರೆ ಅವರ ಪೂರ್ವಾಶ್ರಮದ ತಂದೆಯಾದ ಶ್ರೀ ವಾದೀಂದ್ರ ತೀರ್ಥರು ಶ್ರೀ ಜಯರಾಮಾಚಾರ್ಯರಿಗೆ ಸನ್ಯಾಸ ಪಡೆದು ವೈರಾಗ್ಯವನ್ನು ತಾಳಲು ಹೇಳುತ್ತಿದ್ದರು. ಈ ವಿಷಯವು ಶ್ರೀ ವಾದೀಂದ್ರ ತೀರ್ಥರ ಶಿಷ್ಯರಾದ ಶ್ರೀ ವಸುಧೇಂದ್ರ ತೀರ್ಥರಿಗೆ ಗೊತ್ತಿತ್ತು. ಆದರೆ ವಸುಧೇಂದ್ರ ತೀರ್ಥರು ತಮ್ಮ ಗುರುಗಳ ಆಶಯದಂತೆ ಶ್ರೀ ಜಯರಾಮಾಚಾರ್ಯರಿಗೆ ಸನ್ಯಾಸಾಶ್ರಮ ಕೊಡಬೇಕೆಂದುಕೊಂಡಿದ್ದರು. ಆದರೆ ಶ್ರೀ ವಸುಧೇಂದ್ರ ತೀರ್ಥರ ವೃಂದಾವನ ಪ್ರವೇಶ ಕಾಲದಲ್ಲಿ ಶ್ರೀ ಜಯರಾಮಾಚಾರ್ಯರು ಸಂಚಾರದಲ್ಲಿದ್ದರಿಂದ ಅವರಿಗೆ ಆಶ್ರಮ ಕೊಡಲು ಆಗಲಿಲ್ಲ. ಆಗ ವಸುಧೇಂದ್ರ ತೀರ್ಥರು ಶ್ರೀ ವರದೇಂದ್ರ ತೀರ್ಥರಿಗೆ 1761ರಲ್ಲಿ ಆಶ್ರಮ ಕೊಟ್ಟರು. ಶ್ರೀ ವರದೇಂದ್ರ ತೀರ್ಥರು ಪುಣೆಯಲ್ಲಿ ಸಂಚಾರದಲ್ಲಿದ್ದಾಗ ಅಲ್ಲಿ ಶ್ರೀ ಜಯರಾಮಾಚಾರ್ಯರು ಸಹ ಇದ್ದರು. ಆಗ ಶ್ರೀ ವರದೇಂದ್ರ ತೀರ್ಥರು ಎಲ್ಲರ ಸಮಕ್ಷಮದಲ್ಲಿ ಶ್ರೀ ಜಯರಾಮಾಚಾರ್ಯರೇ ನನ್ನ ಉತ್ತರಾಧಿಕಾರಿ ಎಂದು ತಿಳಿಸಿದರು. ಆದರೆ ಶ್ರೀ ವರದೇಂದ್ರ ತೀರ್ಥರ ವೃಂದಾವನ ಪ್ರವೇಶ ಸಮಯದಲ್ಲಿಯೂ ಸಹ ಶ್ರೀ ಜಯರಾಮಾಚಾರ್ಯರು ಅಲ್ಲಿ ಇರದೆ ಸಂಚಾರದಲ್ಲಿ ಇದ್ದರು. ಆಗ ಶ್ರೀ ವರದೇಂದ್ರ ತೀರ್ಥರು ತಮ್ಮ ಪೂರ್ವಾಶ್ರಮದ ಸಹೋದರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಆಶ್ರಮ ಕೊಟ್ಟು ಶ್ರೀ ಭುವನೇಂದ್ರ ತೀರ್ಥರೆಂದು ನಾಮಕರಣ ಮಾಡಿ ಅವರಿಗೆ ಶ್ರೀ ಜಯರಾಮಾಚಾರ್ಯರ ಬಳಿ ಅಧ್ಯಯನ ಮಾಡಲು ಹೇಳಿದರು. ಆಗ ಶ್ರೀ ವಾದೀಂದ್ರ ತೀರ್ಥರು
ಶ್ರೀ ಧೀರೇಂದ್ರ ತೀರ್ಥರು ಸನ್ಯಾಸಿಯಾಗಬೇಕೆಂದು ಬಯಸಿದ ವಿಷಯವನ್ನು ಸಹ ಭುವನೇಂದ್ರ ತೀರ್ಥರಿಗೆ ಹೇಳಿದರು. ಶ್ರೀ ಜಯರಾಮಾಚಾರ್ಯರು ಸಂಚಾರ ಮುಗಿಸಿ ಬರುವಷ್ಟರಲ್ಲಿ ಭುವನೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟು ಆಗಿತ್ತು. ಆದರೆ ಶ್ರೀ ಜಯರಾಮಾಚಾರ್ಯರು ರಾಯರ ಮಠದ ಪರಂಪರೆಗೆ ತೊಂದರೆ ಮಾಡಬಾರದೆಂದು ನೇರವಾಗಿ ಕುಂಭಕೋಣಕ್ಕೆ ಬಂದು ಶ್ರೀ ವಿಜಯೇಂದ್ರ ತೀರ್ಥರ ಮುಂದೆ ನಿಂತು ಸ್ವಯಂ ಸನ್ಯಾಸ ಪಡೆದು ಶ್ರೀ ಧೀರೇಂದ್ರ ತೀರ್ಥರೆನಿಸಿದರು. ಅಷ್ಟರಲ್ಲಿ ಆಗಲೇ ಶ್ರೀ ಭುವನೇಂದ್ರ ತೀರ್ಥರು ತಮ್ಮ ಶಿಷ್ಯರನ್ನು ಎಲ್ಲ ಕಡೆಗೂ ಕಳಿಸಿ ಜಯರಾಮಾಚಾರ್ಯರನ್ನು ಹುಡುಕಲು ಹೇಳಿದರು. ಆಗ ಅವರಿಗೆ ಶ್ರೀ ಜಯರಾಮಾಚಾರ್ಯರು ಧೀರೇಂದ್ರ ತೀರ್ಥರೆಂದು ಸ್ವಯಂ ಸನ್ಯಾಸ ಪಡೆದ ವಿಷಯ ಅವರಿಗೆ ತಿಳಿಯಿತು. ಆಗ ಭುವನೇಂದ್ರ ತೀರ್ಥರು ಧೀರೇಂದ್ರ ತೀರ್ಥರಿಗೆ ಭೇಟಿಯಾಗಿ ಅವರಿಗೆ ವಿನಂತಿಸಿ ಮಂತ್ರಾಲಯ ಮಠದ ಪೀಠಾಧಿಪತ್ಯವನ್ನು ವಹಿಸಿದರು. ಶ್ರೀ ಧೀರೇಂದ್ರ ತೀರ್ಥರು ಕೆಲವು ಕಾಲ ಮಾತ್ರ ಶ್ರೀರಾಮದೇವರ ಪೂಜೆ ಮಾಡಿ ಪುನಃ ಶ್ರೀ ಭುವನೇಂದ್ರ ತೀರ್ಥರಿಗೆ ಪೀಠಾಧಿಪತ್ಯವನ್ನು ವಹಿಸಿ ಶ್ರೀ ಭುವನೇಂದ್ರ ತೀರ್ಥರಿಗೆ ಅಧ್ಯಯನ ಮಾಡಿಸಿದರು. ನಂತರ ಶ್ರೀ ಧೀರೇಂದ್ರ ತೀರ್ಥರು ರಿತ್ತಿಗೆ ಬಂದು ನೆಲೆಸಿದರು. ಶ್ರೀ ಜಗನ್ನಾಥದಾಸರು ಮತ್ತು ಶ್ರೀ ಸತ್ಯಬೋಧ ತೀರ್ಥರು ಮೇಲಿಂದ ಮೇಲೆ ರಿತ್ತಿಗೆ ಬಂದು ಶ್ರೀ ಧೀರೇಂದ್ರ ತೀರ್ಥರನ್ನು ಭೇಟಿಯಾಗುತ್ತಿದ್ದರು. ಹಾಗೂ ಇಬ್ಬರೂ ಇವರಿಗೆ ತುಂಬ ನಿಕಟವರ್ತಿಗಳಾಗಿದ್ದರು. ಜಗನ್ನಾಥದಾಸರು ಪ್ರಸಿದ್ಧ ಹರಿಕಥಾಮೃತ ಸಾರವನ್ನು ಶ್ರೀ ಧೀರೇಂದ್ರ ತೀರ್ಥರ ಸನ್ನಿಧಾನದಲ್ಲಿಯೂ ಸಹ ಬರೆದಿದ್ದಾರೆಂದು ಹೇಳಲಾಗುತ್ತದೆ. ಶ್ರೀ ಧೀರೇಂದ್ರ ತೀರ್ಥರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇವರು ಅನೇಕ ಬಾರಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇವರ ಚರ್ಮ ಶ್ಲೋಕ: ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಬ್ರಹ್ಮಿತಂ ಧಿಕ್ರತಾ ಶೇಷವಾದೀಭಂ ಧೀರಸಿಂಹ ಗುರುಂಭಜೆ. ಶ್ರೀ ಧೀರೇಂದ್ರ ತೀರ್ಥರ ಸೇವೆಯನ್ನು ಮಾಡಿ ಅನೇಕ ಜನರು ಅವರ ಅನುಗ್ರಹದಿಂದ ಸಂತಾನ ಭಾಗ್ಯವನ್ನು ಪಡೆದಿದ್ದಾರೆ. ಇದು ಸುಶೀಲೇಂದ್ರ ತೀರ್ಥರ ವೃಂದಾವನ. ಇವರು ರಾಯರ ಮಠದ ಪರಂಪರೆಯಲ್ಲಿ 49ನೇ ಯತಿಗಳು. ಇವರ ಸನ್ಯಾಸದ ಅವಧಿಯು 1912ರಿಂದ 1926. ಇವರ ಆರಾಧನೆಯು ಆಷಾಢ ಶುದ್ಧ ತೃತೀಯಾದಂದು ಬರುತ್ತದೆ. ಶ್ರೀ ಸುಶೀಲೇಂದ್ರ ತೀರ್ಥರ ಚರ್ಮ ಶ್ಲೋಕ: ಸುಧಾದ್ಯಮಲ ಸದ್ಬೋಧಂ ಸುಕೀರ್ತಿ ವಿಲಸದ್ಧಿಶಂ ಸುಧೀ ಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರ ಗುರುಂಭಜೆ. ನಾವು ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರವಾದ ಹೊಸರಿತ್ತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ನೆಲೆಸಿದ ಮೂವರು ಮಹಾಮಹಿಮರ ದರ್ಶನವನ್ನು ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ.